ದೇವಾ ಓಹೋ ದೇವ ನಾವು ದಾರಂದರೆ ಪಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ ದೇವ ಕೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ನೀವು ದಾರ ದೇವ ಹಲೋ ಹಲೋ ಉದಯಿಸಿದ ಬಾಲಕೃಷ್ಣ ಮೂರ್ತಿಯು ತಾವಾದರೆ ಇಂದು ಎಂದಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಭೂಪತಿ ಕೇಳಿದನು ದೇವ ಹೌದು ದೇವ ಪೀಠವನ್ನು ಅಲಂಕರಿಸಿದ ಜಾಗೃತಿ ಅದೇನು ಚೆನ್ನಾಗಿ ಹೇಳಿದೇವಾ ಅದೇನು ಚೆನ್ನಾಗಿ ಹೇಳಿದೇವಾ
ಚೆನ್ನಾಗಿ ಹೇಳ್ದೇವಾ ಭೂಪತಿ ಹಾ ಬಲಾಯ್ ಹಾ ಅದೇನು ಚೆನ್ನಾಗಿ ಹೇಳ್ದೇವಾ ದುರ್ಯೋಧನ ದುರ್ಯೋಧನ ಕರ್ಣ ಅದೇನು ಚೆನ್ನಾಗಿ ಹೇಳ್ದೇವಾ ಅದೇನು ಚೆನ್ನಾಗಿ ಹೇಳ್ದೇವಾ ದುರ್ಯೋಧನ ಕರ್ಣ ಅದೇನು ಚೆನ್ನಾಗಿ ಹೇಳ್ದೇವಾ ಭೂಪತಿ ನಾನು ಬಂದು ಬಹಳ ಹೊತ್ತಾಯ್ತು. ಹಾ ಗೋಕುಲದಲ್ಲಿ ಎನ್ನ ಪಡೆದ ಜನನಿ ಜನಾಕರು ಮತ್ತು ಗೋಪಿಕಾಸ್ತ್ರೀಯರು ಎನ್ನ ಎದುರು ನೋಡುತ್ತಿರಬಹುದು. ಬಲಾಯ್ ಆದ ಕಾರಣ ಗೋಕುಲ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವ ಸಾರಥಿ ಹಾ ದುರ್ಯೋಧನ ದುರ್ಯೋಧನ ವೀರಭದ್ರನೇ ನಿನಗೆ ಬಂದರೆ ಬಾರದೋವರನೇ ಕರೆದೋರು ಕನ್ನಡನೇ ವೀರಭದ್ರನೇ ನಿನಗೆ ಬಂದರೆ ಬಾರದೋವರನೇ ಕರೆದೋರು ಕನ್ನಡನೇ ಹಿಂದೆ ನಡೆಯದೆ ಮುನ್ನಯ ಭಕ್ತರು ಬಯಲಾಟವನ್ನು ಆಡುವರು ಬಯಲಾಟವನ್ನು ದುರ್ಯೋಧನ ದುರ್ಯೋಧನ ರೆಡಿಯಾಗಿರ್ಬೇಕು ಹಲೋ 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 ಗೋಪಿಕಾಸ್ತ್ರೀಯರು ಅಚ್ಚಟ ಬರಬೇಕು ಸಮಯ ಅವ್ರು ಯಾಕಂದ್ರೆ ಅಲ್ಲೇ ಸಾಕು
ಇದನ್ನು ತೆಗಿ. ಸಾರಥಿಯನ್ನು ಕರೆಯುತ್ತಾರೆ ಹೋಗಲಿ ಹೇಳಿಕೊಂಡು ಬರಬೇಕಂತ ನಾವಾಗಿದ್ದು ಸಂಗತಿ ಈ ಸಾರಥಿ
ದೇವಾ ಆಗ ಕಾರಣ ನಿನ್ನಿನ ದಿವಸ ಜೋಕರನ್ನು ಕೂಡ ಸುಖ ಯುದ್ಧ ಮಾಡಿ ಅವರ ಸಕಲ ಸಾಮ್ರಾಜ್ಯವನ್ನು ಪಾಂಡವರ ಸತಿಮಣಿಯಾದ ದ್ರೌಪದಿಯನ್ನು ಗೆದ್ದ ಕಾರಣ ಮಾತೃಗಳ ಗೌರವದ ಕನ್ಯಾ ಭಾರತಿ ಎಲ್ಲ ಪರಮ ಮಿತ್ರನಾದ ಕಲಿಕರ ಮಬ್ಬು ಹಣಗೆ ತಬ್ಬಿಬ್ಬುಕೊಂಡು ಈ ಭೂಮಿಯೋ ಯಾವ ಶತ್ರುಗಳು ಬ್ರಾಹ್ಮಣ ಗಣಕ್ಕೆ ಎಲ್ಲ ಕಾಲದ ಧೈರ್ಯ ಜಯಂತಿಗೆ ದುರ್ಬಲರ ಗರ್ಭ ಭಾಗವಾಯಿತು ಇಂಥ ಮಹತ್ ಭೀಕರರ ಮುಂದೆ ನಿಂತು ನಾನು ನಾವಂತ ಕೇಳುವುದಕ್ಕೆ ನೀನಿದಾರೋ ನಿನ್ನ ನಾಮಾಂಕಿತವನ್ನು ಭೀಕರ ನಾವುದಾರೆಂದರೆ ಹಣ್ಣು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದವರೆ ತಂದೆ ಇರತನ ಮಾಡಬಾರದು, ನಮ್ಮ ಹೆಂಡತಿ ಪತಿವ್ರತೆಯಿಂದ 6 ತಿಂಗಳ ತೋಟದಲ್ಲಿ ಕಳಿಸಬಾರದು, ಕಳಿಸಿದ ಚಿಂತೆಯಿಂದ ವಾರಕ್ಕೊಮ್ಮೆ ಹೋಗುವುದನ್ನು ಮರೆಯಬಾರದು, ಮನುಷ್ಯನ ಹುಟ್ಟಿದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಪಾದವನ್ನು ಹಿಡಿದ ತಮ್ಮಂತ ಪುಟ್ಟ ಸಾರಥಿಯನ್ನು ಕರೆಯುತ್ತಾರೆ. ದೇವ ಹೇಳ್ಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ನಾವುದಾರೆಂದರೆ ನೀವು ದಾರು ದೇವ ಅಕ್ಷಯ ಧಾನ್ಯ ಕಲಾಧ್ಯಕ್ಷ ಅಕ್ಷರ ಸಾಮ್ರಾಜ್ಯ ಗುರುಕುಲ ಚಕ್ರವರ್ತಿಯ ಚಾತುರ್ಯರಾದ ದುರ್ಯೋಧನ ಮಹಾರಾಜರಿಗೆ ಮಿತ್ರನಾಗಿ ಧಾತ್ರಿಯೋಳ ಅಂಗ ದೇಶಕ್ಕೆ ರಾಜ ಪುಂಗವನಾಗಿ ಸುಗುಣಗುಣ ಸಂಪೂರ್ಣನಾದ ಮಹಾರಾಜರ ತಿಳಿದನಾಗಿ ಸಾರಥಿ ಶೂರ ವೀರ ಕರೆದರು ತಾವಾದರೆ ಇನ್ನು ಎಲ್ಲ ಸಭಾಮಂದಿರಕ್ಕೆ ದಿಗ್ವಿಜಯ ಪೀಠವನ್ನು ಅಲಂಕರಿಸಿರಿ. ಜಾಗೃತಿ ಮಂಡಲಾಧಿಪನೇ
ಶಶಿಮುಖಿಯಾದ ಪ್ರಾಂತ್ಯಾಲಯನ್ನು ಬಿಡಿತರಿಸು ನಿನ್ನ ಹರಮನೆಯ ದಾಸಿರೋಳಿತು ಚಂದ್ರಾಯದಿಂದ ಪುತ್ರಿಯ ಕತ್ತರಿಸಿ ಅಸ್ಥಿರವತಿಯ ದ್ವಾರಕ್ಕೆ ಕಟ್ಟಿಸು ರಾಜೇಂದ್ರ ಅವಳ ಪತಿಗಳಾದ ಭೀಮಾರ್ಜುನರ ಹೇರಾದರೂ ಹುಡುಗಿ ಕದನಕ್ಕೆ ಬಂದರೆ ಅಸ್ಥಿರವತಿಯ ದ್ವಾರಕ್ಕೆ ಕಟ್ಟಿಸು ಆ ಲಕ್ಷ್ಯ ಮಾಡಿದ ಪಾಂಡವರನ್ನು ಬಿಡಿತರಿಸಿ ರಾಜ ಉಲ್ಲಾಸದಿಂದ ಮೂವಳೆಯನಾದ ಕುರುನಂದನ ನಿಮ್ಮನ್ನು ಕರೀತಾನೆಂದಿವೆ ಜಾಗ್ರತೆಯಿಂದ ಕರೆತೊಳೆಯುವ ಕಲ್ಲಿಯ ಸಾಧ್ಯಮ ಜಾನ ಪಾಂಡವರು ಎಲ್ಲ ಕೆಲ ಚರಕುಲ ಮತ್ತಕ ಬನಿಯೇ ರಂಗರತ್ನ ಸಂಘಟಿತ ಗಾಂಗೆಯ ನಿರ್ಮಲೋತ್ತುಂಗ ಸುಂದರ ಸಭಾರಂಗದಲ್ಲಿ ನಿಂತು ನಿರ್ಭಯನ್ನ ಮಾತನಾಡಿಸುವ ಆರ್ಭಕ ಶಿರಮಣಿ ನೀನುದಾರು ನಿನ್ನ ಹೆಸರೇನು ಕೇಳುವಂತವನಾಗು ಖಂಡಿಯ ನೆರವರನೆ. ಓಹೋ ದೇವ, ನಾವು ದಾರಂದರೆ ನಮ್ಮ ಹೆಸರು ಚಾರ, ನಮ್ಮ ಹೆಂಡತಿ ಹೆಸರು ಚೆಂಡು ಹೂವಿನ ಹಾರ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ದರ್ಬಾರ, ಹೆಣ್ಣು ಮಕ್ಕಳ ಡ್ಯಾನ್ಸ್ ಆಡ್ತಾರೆ.
ಎತ್ತರದ ಕಾಂತಿಯಿಂದ ವಿಸ್ತರಿಸುವ ನೀಟಾದ ವಸ್ತುಗಳು ಶಿಸ್ತಾಗಿ ತೊಟ್ಟು ಪಟ್ಟು ಪಿತಾಂಬರವನ್ನುಟ್ಟು ಕಲ್ಲಲ್ಲಿರುವ ಹಸ್ತದ ಬಿಳ್ಳು ಬಾಣಗಳನ್ನು ಉಲ್ಲಾಸದಿಂದ ಸಲ್ಲಿಸಿ ಬಿಡಿದು ಉಲ್ಲ ಚರಣಂತೆ ಪ್ರಭಾಕರ ಪ್ರಭಾ ಸಮಾನ ಸಭಾಸ್ಥಾನಕ್ಕೆ ರಭಸದಿಂದೊಂದವರುದಾರೆಂದು ವಂದನಾ ಸ್ತುತಿ ಮಾಡಿ ಕೇಳುತ್ತೀಯಾಗಲ ಸಾರದೆ ದುರಿತ ಪರಿಹರಣ ಪರಮ ಕರುಣಾಭರಣ ಹರಿಹರ ಗುರು ಚರಣ ಸ್ಮರಣೆಯೆಂದೊಯ್ಯುತ್ತಾ ಹಿಂಗಿತದಿವು ಕೇಳಲ ಸಾರತೆ ಇಂದ್ರಪ್ರಸ್ಥ ಪಟ್ಟಾಧೀಶ್ವರನಾಗಿ ಶಾಶ್ವತೋತ್ತಂಬ ನಿಜ ತುಂಬ ಕೀರ್ತಿ ಸಹಿತ ಭುಜ ಸ್ತಂಭದಲ್ಲಿ ಇದ್ದುಬಿಟ್ಟು ಧರ್ಮಗುಣ ಧರಿಸುತ್ತಾ ಧರ್ಮ ಗುಣಾನುಸಾರಿಯಾಗಿ ನಿರ್ಮಲಾತ್ಮಕನಾದ ಧರ್ಮರಾಯನೆಂದು ತಿಳಿ ಸಾರತೆ ಅತಿ ಜಾಗ್ರತೆ. ಕುಟ್ಟಿ ದೇವಿ ಹಬ್ಬದ ಗರ್ಭ ಸಂಜಾತನಾದ ಧರ್ಮರಾಜರು ತಾವೇ. ಹಾಗಾದರೆ ಈ ಅಂದವಾದ ಸಭಾಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾಂತವೇನು ದೇವಾ? ದಿವ್ಯ ಪ್ರಭಾವ ಸಾರಥಿ ಈ ಸುಂದರವಾದ ಸಮಾಜಕ್ಕೆ ಬಂದ ಕಾರಣವೆಂದರೆ ಅದೇನು ದೇವಾ? ಶ್ರೀಮದ್ದಾದಿನಾರಾಯಣ ಸಂಭೂತಭವ ತಾಪನಿವಾಸ ಸಾಧು ಜನೋಲ್ಲಾಸ ವಿಮಲ ಮನೋವಿಕಾಸ ಭೂಸುರ ವೇದ ವ್ಯಾಸರಾಮರ ಜಾತನಾಗಿ ಭೂತಳದಿ ಖ್ಯಾತಿಯಂ ಪಡೆದ ದುರಿತಗಿರಿ ಚತುರನಾದ ವಿದುರನಲ್ಲಿ ಇದರಿಂದ ಕೇಳುವುದಕ್ಕೆ ಗೌರವವಾಯಿತು. ಖಂಡಿತ ಸಾರಥಿ ನಾವು ಬಂದ ಸಂಗತಿ ಒಂದೇನು ಸಂಗತಿ ಎನ್ನ ಅನುಜರಾದ ಭೀಮಾರ್ಜುನನವರ ಹೇಳುವ ಜಾಗ್ರತೆ ತಮ್ಮಿಸಂತಾಗಲಿ ದೇವಾ. ಈ ಪೀಠವನ್ನು ಕರೆಸಿ ಮಾಡಿಕೊಡ್ಬೇಕಂತಂದೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಡ್ತೇವೆ. ಎಚ್ ಗುರುಪ್ಪ ಗುರುಸ್ವಾಮಿ ಹಾರ್ಮೋನಿಯಂ ಮಾಸ್ತರ್ಗೆ 5,00,000 ರೂಪಾಯಿ ಮತ್ತು ನಮಗೆ ಮಾಡಿದ ಮೆಚ್ಚಿದ ಬಲ
ಶಂಭುವಿನ ಸುಸಂಭ್ರಮಂ ಪಡೆದ ಗುಂಪದ ವಿಮವಾಂಡವಂ ಬರದಿ ತುಂಬಿಸುವ ಜಂಬರಾಜೀಶಯ ಸುರೇಂದ್ರನ ಮಂತ್ರೋದ್ಭವದೆ ಎಲ್ಲ ಸಾರಥಿ ಜನ್ಯನಾದ ಮಹಾವೀರಾದಿ ವೀರ ಎಲ್ಲ ಸಾರಥಿ ಗುರುತರ ಶುರು ವಿಸ್ತಾರ ನಿರ್ಘೋಷಣ ಮಾತ್ರದ ಮಂಡಲದಲ್ಲಿರುವ ತಾರಾಗ್ರಹಗಳೆಲ್ಲ ಈ ತಾರಾತಾಳದಲ್ಲಿ ಸಲ್ಲಲಿತ ಮಲ್ಲಿಗೆಯಂತೆ ನಿಲ್ಲಲಾರದ ಚಲ್ಲನೆ ಉದುರಿ ಬಿಟ್ಟವು. ಎಲ್ಲ ಸಾರಥಿ ಎನ್ನ ಗಜಗ್ರದೊಳಗೆ ಮೆರೆಯುವ ಹನುಮನ ಪರಣೆ ದೆಪ್ಪಗೆ ಸಾರಿಗಾಗಿ ಗಿರಿ ಗೃಹಗಳಾಗಿದ್ದವು. ಹೌದು ದೇವ. ಎಲ್ಲ ಸಾರಥಿ ಲಕ್ಷ್ಮೀಕಾಂತರ ಧಾನ್ಯ ನಿರತರಾದ ಶಾಂತ ಸಂಪೂರ್ಣ ಕುಂತಿ ದೇವಿಯ ಕುಮಾರ ದೂರ ವೀರಗಳನ್ನು ಖಂಡನ ರಿಪುಪಟರು ಮಂಡಗಳನ್ನು ಕೋದಂಡದಿಂದ ಖಂಡಿಸುವ ಭುಜ ಪಲರ್ತಾಂಡ ಆರತಿ ನೀಡುವ ತಾಂಡ ಬಳಿಬಳಿರೆ ಮೂರು ಲೋಕದ ಗಂಡುಗಲಿ ಎಂದು ಈಗ ಎನ್ನು ಫಲಚರಣಗಳು ಮುತ್ತಿನ ಕಾಲ್ಪೆಂಡೆಯನ್ನು ಧರಿಸಿದ ಗಾಂಡುವಿಗೆ ಸಮಾದಂಡಿಯಾದ ಗಂಡುಗಲಿಗಳ ಸುಂದರನಿಗೆ ಗಂಡುಗಳ ಗಾಂಡೆಂದರಿಸಿ ಆರ್ಯವರ್ಜನ ಮೂರ್ಛಿಕದವಳು ಹೋರ್ಜಿದ ಬಲ ಸಿಂಹಗರ್ಜನ ಅರ್ಜುನ ಮಹಾರಾಜನೆಂದು ವೈರಿಗಳಿಂದ ಜರ್ಜರಿತವಾಗುವಂತೆ ಬೇರೆ ನೋಡಿಸಲೇ ಸಾರಥಿ ಅತಿ ಪರಮೇಶ್ವರನಿಂದ ಪಾಶುಪ ಶಾಸ್ತ್ರ ಪಡೆದ ಧೀರ ಪರಮಾತ್ಮನಿಗೆ ಪ್ರಿಯವಾದ ಹಚ್ಚನರು ತಾವಾದರೆ ಇಂದು ಸುಂದರವಾದ ಸಭಾಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾರ್ಥమైన ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಕೋಡವಿ ಪೋಚಿ ನಮ್ಮ ಹಾಕ್ತದರಾದ ಧರ್ಮರಾಯನು ಶೀಘ್ರವಾಗಿ ಕರೆಸಿದ ಕಾರಣ ಭ್ರಮವಾಯಿತು. ಗಣ್ಯ ಸಾರಥಿ ನಮ್ಮ ಹಾಕ್ತದನ ತೋರಲು ಜಾಗೃತಿ ಇಲ್ಲವರೆಗೂ ಶೀಘ್ರವಾಗಿ ಕರೆಸಿದ ಜಾಗೃತಿ.
ದುರಾತ್ಮರ ಕಪಟವನ್ನರಿಯದೆ ಹಿತವಾಗಿ ಜೂಜನ್ನಾಡಿದನು. ಕೃತಕ ಬುದ್ಧಿಯಿಂದ ಅಪಹರಿಸಿದರೂ ವಿಪರೀತ ಕೋರಿ ಕೃಪಾನಿಧಿಯಾದ ರಮಾಪತಿಯು ಗುಣಮತ ವಹಿಸಿದರು. ಅಪರಿಮಿತ ಸಿರಿಯು ಅಪಹಾರವಾಯಿತು, ಮರ್ಯಾದೆ ಹೋಯಿತು. ಕೌರವನ ಸೆರೆಯೊಳಿಸಲಿಕ್ಕೆ ಹೇಳಿದ ಮಾತು ಕೇಳಬೇಕಾಯಿತು, ನಮ್ಮ ಗತಿ ಸುಮ್ಮನಿರಬೇಕಾಯಿತು. ಇದಕ್ಕೆ ಗತಿ ಏನು ಹೇಳಿ ನಡೆಯಲು ಜಾತಿಗಳಿಲ್ಲ. ಪಶುಪತಿಯಾದ ಅಗ್ರಜನೇ, ಇಷ್ಟು ಮಾತಿಗೆ ಆ ಭ್ರಷ್ಟರ ಕೈಯೊಳಗೆ ಕಷ್ಟವಿರುವುದಾಗಿ ಇರಬೇಕು ತಮ್ಮ. ಕಟುಕೃತವಾದ ಎನ್ನಕತೆಯಿಂದ ಕುಟ್ಟಿಕೊಟ್ಟೆ ಗಣದ ನಿಟ್ಟುಗಳನ್ನು ನಟ್ಟು ಮೇಲೆ ಈ ಪಟ್ಟಣವನ್ನು ನಿನಗೆ ಪಟ್ಟ ಕಟ್ಟಿಬಿಡ. ಜಾಗೃತಿಯಿಂದ ಅಪ್ಪಣೆಯನ್ನು ಕೊಡೋಣ ರಾಜಾಗ್ರಹಣ. ಈ ಸಮಯದಲ್ಲಿ ಅಪ್ಪಣೆಯನ್ನು ಕೊಡಲಾಗುವುದಿಲ್ಲ ತಮ್ಮ ಭೀಮಸೇನ. ತಮ್ಮ ಶೀಘ್ರವಾಗಿ ಅಪ್ಪಣೆಯನ್ನು ಕೊಡಬೇಕಾದ್ರೆ ಭೀಕರ ಮಾರ್ಗಗಳ ಪ್ರಸಿದ್ಧಿ ಹೊಂದಿಸಿ ದುರ್ಯೋಧನ ದುಶ್ಯಾಸನ ಮೊದಲಾದ ಕುಂತಿದ್ದನು ಮಾರ್ಜನ್ಯರ ಹಿಡಿದು ತಡಪಡಿಸಿ ತಳಮಳಗೊಳಿಸಿ ಗಿಳಿ ಮರಿಗಳನ್ನು ಹಿಡಿದು